ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಮಾರ್ಗದರ್ಶನ, ಅವರ ರಕ್ಷಣೆ ಹಾಗೆ ಭಗವಂತನ ಆಶೀರ್ವಾದದ ಕೃಪೆಯಲ್ಲಿ ನೀವಿದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಿಮ್ಮಲ್ಲಿರುವ ನೆಗೆಟಿವಿಟಿ ಕೂಡ ಹೀಲ್ ಆಗಲಿ, ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಸಫಲತೆ ದೊರಕಲಿ ಅಂತೇಳಿ ನಿಮ್ಮನ್ನು ಹೀಲ್ ಕೂಡ ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವಿಟಿ ಹೀಲ್ ಆಗಿದೆ. ನೀವೀಗ ಸುರಕ್ಷಿತವಾದ ಒಂದು ಸಂರಕ್ಷಣಾ ಸಕಾರಾತ್ಮಕ ಎನರ್ಜಿಯಲ್ಲಿ ಸುರಕ್ಷಿತವಾಗಿದ್ದೀರಾ. ಇದೇ ರೀತಿ ವಿಶ್ವಾಸದಿಂದ ಈ ರೀಡಿಂಗಿಗೆ, ಈ ಎನರ್ಜಿಗೆ ಕನೆಕ್ಟ್ ಆಗಿ. ಹಾಗೆ ಮೊದಲನೇದಾಗಿ ಇಲ್ಲಿ ಈಗಿನ ನಿಮ್ಮ ಮನಸ್ಥಿತಿಗೆ ಹಾಗೆ ಪರಿಸ್ಥಿತಿಗೆ ಯಾವ ರೀತಿ ಗೈಡೆನ್ಸ್ ಹಾಗೆ ಯಾವ ರೀತಿ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಯಾವ ರೀತಿ ಒಂದು ಮೆಸೇಜ್ ಬರ್ತಾ ಇದೆ ಅಂದರೆ, ಬಾಬಾ ನಿಮ್ಮ ಜೊತೆಗಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ಗೊಂದಲ, ದಿಕ್ಕು ತಪ್ಪಿದ ಅನುಭವ ಇರಬಹುದು. ಆದರೆ ಬಾಬಾರವರು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಜೊತೆಯಲ್ಲಿದ್ದೀನಿ, ಭಯ ಪಡಬೇಡ ಅನ್ನುವ ಒಂದು ಮೆಸೇಜ್ ಸಿಗ್ತಾ ಇದೆ. ನೀವು ನಡೆಯುತ್ತಿರುವ ದಾರಿ ಕೇವಲ ಈ ಜನ್ಮದ ಆಯ್ಕೆ ಅಲ್ಲ, ಇದು ನಿನ್ನ ಆತ್ಮದ ಪ್ರಯಾಣವಾಗಿದೆ. ಹಳೆಯ ಕರ್ಮಗಳ ಕ್ಲೀನ್ ಆಗೋ ಸಮಯ ಕೂಡ, ಹಾಗೆ ಹೊಸ ಅರಿವು ಶುರುವಾಗುವ ಸಮಯ ಕೂಡ ಆಗಿದೆ. ಆದರೆ ಈ ದಾರಿಯಲ್ಲಿ ಸುಲಭವಾದ ಮಾರ್ಗ ಇರೋದಿಲ್ಲ. ಕೆಲವು ಪರೀಕ್ಷೆಗಳು ಖಂಡಿತ ಬರ್ತವೆ, ಆದರೆ ಇಲ್ಲಿ ನೀವು ಬೀಳೋದಿಲ್ಲ. ನಾನು ನಿಮ್ಮನ್ನು ಹಿಡಿದುಕೊಳ್ತೀನಿ, ನಿಮ್ಮನ್ನು ನಾನು ನಿಧಾನವಾಗಿ ಸರಿಯಾದ ದಾರಿಗೆ ತರ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಹಾಗೆ ಕೆಲವು ವಿಚಾರಗಳ ಮೇಲೆ ನಿಯಂತ್ರಣ ಬಿಡು, ಹೆಚ್ಚು ಯೋಚನೆ ಬಿಡು, ಬಾಬಾರವರ ಮೇಲೆ ನಂಬಿಕೆ ಇಡು ಅನ್ನೋ ರೀತಿಯಲ್ಲಿ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ದೃಢವಾದ ನಂಬಿಕೆಯಿಂದ ನೀನು ನನ್ನ ಕೈಯನ್ನು ಹಿಡಿದಿದೆಯಲ್ಲ, ಆ ಕೈಯನ್ನು ಬಿಡಬೇಡ, ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ ಅನ್ನೋದು ಬಾಬಾರವರ ಸಂದೇಶ ನಿಮಗಾಗಿ ಸಿಗ್ತಾ ಇದೆ. ಮುಂದೆ ಏನಾಗತ್ತೆ ಅನ್ನುವ ಚಿಂತೆ ಬೇಡ, ನನ್ನ ಚಿಂತನೆ ಮಾಡು. ಜೀವನದಲ್ಲಿ ಸ್ಪಷ್ಟತೆ ಖಂಡಿತ ಬರುತ್ತೆ. ಸರಿಯಾದ ಜನ, ಸರಿಯಾದ ಅವಕಾಶಗಳು ಖಂಡಿತ ಬರ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಿದ್ರೆ ಒಳಗಿನ ಶಾಂತಿ ಹೆಚ್ಚಾಗುತ್ತೆ. ನಿಧಾನವಾಗಿ ನೀನು ನಿನ್ನ ಪರ್ಪೋಸ್ ಅರ್ಥ ಮಾಡ್ಕೊಳ್ತೀಯ. ಆ ಸಮಯ ನಿನ್ನ ಬಳಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರೆ, ನೀವು ತಪ್ಪಿಲ್ಲ, ದಾರಿ ಕೂಡ ತಪ್ಪಿಲ್ಲ, ನೀವು ಕೂಡ ಕೆಟ್ಟವರಲ್ಲ, ನೀವು ನಿಮ್ಮ ಜೊತೆ ಇದ್ದೀರಾ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇರಲಿ. ನೀವು ಯಾವುದೋ ಒಂದನ್ನು ಬಿಟ್ಟು ಕೊಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಅದು ಹಣ ಆಗಿರ್ಬೋದು, ಕೆಲವು ಸಂಬಂಧ ಆಗಿರಬಹುದು, ಅಥವಾ ಒಂದು ಸಿಚುವೇಶನ್ ಆಗಿರ್ಬೋದು. ನಾನು ಕಳೆದುಕೊಳ್ಬಾರ್ದು ಅನ್ನೋ ಭಯ ಜಾಸ್ತಿ ಇದೆ. ಹಾಗಾಗಿ ಅದರ ಹಿಡಿತ ಅಂದರೆ ನೀವು ಅದನ್ನು ತುಂಬ ಟೈಟಾಗಿ ಹಿಡ್ಕೊಂಡಿದ್ದೀರಾ, ಅದರಿಂದ ಫ್ಲೋ ನಿಲ್ತಿದೆ ಅಂತ ಬರ್ತಾ ಇದೆ. ನೀವು ಅಂದ್ಕೊಳ್ತಾ ಇರ್ಬೋದು, ಅವರನ್ನು ಬಿಡಬಾರ್ದು, ಅವ್ರು ನನಗೆ ಬೇಕು, ಇಲ್ಲ ಆ ಹಣ ಬೇಕು, ಆ ವಿಚಾರ ನನ್ನ ಜೀವನದಲ್ಲಿ ನಡೀಬೇಕು, ಆ ಸಿಚುವೇಶನ್ ನನ್ನದೇ ರೀತಿಯಲ್ಲಿ ಆಗಬೇಕು, ನನ್ನ ಪರವಾಗಿ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವ್ಯಕ್ತಿಯನ್ನು ನೀವು ನಿಯಂತ್ರಣದಲ್ಲಿ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಅಂದರೆ ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದೀರಾ, ಆದರೆ ಅದೇ ಫ್ಲೋನ ನಿಲ್ಲಿಸ್ತಾ ಇದೆ. ನೀವು ಸ್ವಲ್ಪ ಇಲ್ಲಿ ಸಡಿಲತೆಯನ್ನು ಕೊಡಬೇಕು ಆ ವಿಚಾರಕ್ಕೆ. ಆಗ ಒಂದು ಸ್ಪಷ್ಟತೆ ಸಿಗತ್ತೆ. ಖಂಡಿತ ಅವರು ಸುಧಾರಿಸ್ಕೊಳ್ಬೋದು, ಇಲ್ಲ ಆ ಪರಿಸ್ಥಿತಿಗಳು, ಆ ವಿಚಾರಗಳು ಸುಧಾರಿಸ್ಕೊಳ್ತವೆ. ನಿಮ್ಮ ಚಿಂತನೆಯಾಗಿ ಬದಲಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನಿಮ್ಮ ಸುತ್ತಲೂ ಚಿಕ್ಕ ಚಿಕ್ಕ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದ್ದಾವೆ. ಹಾಗೆ ಹೋಲಿಕೆ ಮತ್ತು ಈಗೋ ಇವೆರಡೂ ಕೂಡ ಸಂಘರ್ಷ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾರನ್ನೋ ಏನನ್ನೋ ಕಳೆದುಕೊಳ್ಳುವ ಭಯದಿಂದ ನೀವು ಗಟ್ಟಿಯಾಗಿ ಒಂದು ವಿಚಾರವನ್ನು, ಒಂದು ವ್ಯಕ್ತಿಯನ್ನು ಹಿಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅದೇ ಸಮಯದಲ್ಲಿ ಸುತ್ತಲೂ ಗೊಂದಲ, ಟೆನ್ಷನ್, ಒಂದು ವಿಚಾರ ನಡೀತಾ ಇದೆ. ಅದರಿಂದ ಹೊರಗೆ ಬರೋಕ್ಕೂ ಆಗ್ತಾಯಿಲ್ಲ, ಅದನ್ನು ಬಿಡೋಕ್ಕೂ ಆಗ್ತಾಯಿಲ್ಲ, ಅದನ್ನು ಒಪ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈ ಒಂದು ಸ್ಥಿತಿಯಲ್ಲಿ ನೀವೀಗಿದ್ದೀರಾ. ನಿಮ್ಮ ಈ ಎನರ್ಜಿಗೆ ದೈವಿಕ ಮಾರ್ಗದರ್ಶನ ಹೀಗಿದೆ: ಬಿಡು, ಸ್ವಲ್ಪ ರಿಲ್ಯಾಕ್ಸ್ ಆಗು, ಎಲ್ಲವನ್ನ ಕಂಟ್ರೋಲ್ ಮಾಡಬೇಕು ಅನ್ನುವ ಮನಸ್ಸು ಬಿಡು. ನೀವು ಹಿಡಿದಿಟ್ಟುಕೊಂಡುದನ್ನು ಸ್ವಲ್ಪ ಸಡಿಲ ಮಾಡಿದರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಿನ್ನ ಜೀವನದಿಂದ ಅನವಶ್ಯಕ ಸಮಸ್ಯೆ, ಅನವಶ್ಯಕವಾದ ವಿಚಾರ, ವ್ಯಕ್ತಿಯನ್ನು ನಾನೇ ದೂರ ಮಾಡ್ತಾ ಇರೋದು ಸ್ವಯಂ. ಆದರೆ ನೀನು ಅವುಗಳನ್ನು ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿದೆಯಾ. ಆದರೆ ಅವರನ್ನು ತಿದ್ದಬೇಕು, ಆ ವಿಚಾರವನ್ನು ಸರಿಪಡಿಸ್ಬೇಕು ಅಂದರೆ ಸ್ವಲ್ಪ ಸಮಯ ಅಂತೂ ತಗೊಳ್ಳುತ್ತೆ. ಅಲ್ಲಿಯವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಸೇವೆಯನ್ನು, ಕರ್ಮವನ್ನು ಮಾಡಿದರೆ ಅದರಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಇಲ್ಲೂ ಅದು ಬೇಕೇ ಬೇಕು, ಇಲ್ಲ ಅದನ್ನು ಸರಿಪಡಿಸ್ಬೇಕು, ಇಲ್ಲ ಅದು ಯಾವುದೋ ಒಂದು ರೀತಿಯಲ್ಲಿ ಬಿಗಿಯಾಗಿ ಹಿಡ್ಕೊಂಡಿದ್ದೀರಲ್ಲ, ಆ ವಿಚಾರದಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು. ಕೇವಲ ಹಿಡ್ಕೊಂಡಿದ್ರೆ ಅಷ್ಟೇ ಸಾಲದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಗುರುವಿನಿಂದ ಯಾವ ರೀತಿ ಸಲಹೆ ಬರ್ತಾ ಇದೆ ಅಂದರೆ, ಸ್ವಲ್ಪ ಬಿಡುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಪ್ರತಿಯೊಂದು ವಿಷಯಕ್ಕೂ ಫೈಟ್ ಮಾಡಬೇಡಿ, ಟ್ರಸ್ಟ್ ಮಾಡಿ, ಎಲ್ಲವೂ ನಿಮ್ಮ ಫೇವರ್ಗೆ ಸೆಟಲ್ ಆಗೇ ಆಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ನಂಬಿದ ಗುರುವು, ದೇವಿ ಶಕ್ತಿ ನಿಮಗೆ ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ಇಷ್ಟು ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ಆ ಲಕ್ಷಣಗಳನ್ನು ಗುರುತಿಸಿ ಮ್ಯಾನಿಫೆಸ್ಟ್ ಮಾಡಿ. ಖಂಡಿತ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ, ನಿಮ್ಮಿಂದ ದುಃಖ ದೂರವಾಗುತ್ತೆ.
ನೀವು ಯಾವುದೇ ಒಂದು ದೇವಿಯನ್ನು ಆರಾಧಿಸ್ತಾ ಇದ್ದೀರಾ ಅಂದರೆ ನಾಗಮ್ಮ ದೇವಿಯಾಗಿರ್ಬೋದು, ಹಾಗೆ ರೇಣುಕಾ ಯಲ್ಲಮ್ಮ ದೇವಿಯಾಗಿರ್ಬೋದು, ಹಾಗೆ ಚೌಡೇಶ್ವರಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಕಾಮಾಖ್ಯ ದೇವಿ ಆಗಿರ್ಬೋದು, ಹೀಗೆ ನೀವು ಹಲವಾರು ಜನರ ಎನರ್ಜಿಯಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಹಲವಾರು ದೇವಿಯನ್ನು ನೀವು ಆರಾಧನೆ ಮಾಡ್ತಾ ಇದ್ದೀರಾ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಗುರುವಿನ ಒಂದು ರಕ್ಷಣಾ ಶಕ್ತಿ, ಹಾಗೆ ಮಾರ್ಗದರ್ಶನದ ಶಕ್ತಿ, ಹಾಗೆ ಕರ್ಮ ಕಳೆಯುವ ಶಕ್ತಿ ನಿಮ್ಮ ಜೊತೆ ಈಗ ಕನೆಕ್ಟ್ ಆಗಿದೆ. ಹಾಗಾಗಿ ಈಗ ನಿಮಗೆ ಅನ್ನಿಸ್ತಾ ಇದೆ, ನನ್ನದೇ ಆದ ಆತ್ಮದಲ್ಲಿ ನನಗೇನೋ ಒಂದು ರೀತಿಯಲ್ಲಿ ಪರಿಶುದ್ಧತೆಯ ಭಾವ ಕನೆಕ್ಟ್ ಆಗ್ತಾಯಿದೆ. ನಾನು ಮಾಡ್ತಾ ಇರುವ ಕೆಲಸದಲ್ಲಿ, ಹಾಗೆ ನಾನು ಹೋಗ್ತಾ ಇರುವ ದಾರಿಯಲ್ಲಿ ನನಗೊಂದು ಸ್ಪಷ್ಟತೆ ಇದೆ, ನನಗೊಂದು ಗುರಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವೀಗ ಫೀಲ್ ಮಾಡ್ತಾ ಇದ್ದೀರಾ. ನೀವು ನಂಬಿದ ಗುರುಶಕ್ತಿ ನಿಮ್ಮ ಜೊತೆ ಇದೆ, ಹಾಗೆ ದೇವಿ ಶಕ್ತಿ ಕೂಡ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದೆ, ರಕ್ಷಣೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳು ನಿಮ್ಮಲ್ಲಿ ಹೆಚ್ಚುತ್ತಾ ಇದ್ದಾವೆ ಇಲ್ಲಿ ಗುರುವಿನ ಎನರ್ಜಿ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದು ಸೂಚನೆಯಾಗಿರುತ್ತೆ. ಹಾಗೆ ಮಕ್ಕಳ ಬಗ್ಗೆ ಆಗಿರ್ಬೋದು, ಹಾಗೆ ನಿಮ್ಮ ಕುಟುಂಬದ ಬಗ್ಗೆ ಆಗಿರ್ಬೋದು, ಕಾಳಜಿ, ಪ್ರೇಮ, ವಿಶ್ವಾಸ, ನಂಬಿಕೆ, ಮಕ್ಕಳ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಹಾಗೆ ದೀನ ದಲಿತರ ಬಗ್ಗೆ ನಿಮಗೆ ಕಾಳಜಿ, ಪ್ರೇಮ, ದಯೆ ಹೆಚ್ಚಾಗಿ ಮೂಡ್ತಾ ಇದೆ ಇಲ್ಲಿ ದೇವಿ ಶಕ್ತಿ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಇದೆ ಕನೆಕ್ಟ್ ಆಗ್ತಾ ಇದೆ. ಗುರುವಿನ ಎನರ್ಜಿ ಹಾಗೆ ದೇವಿ ಶಕ್ತಿಯ ಎನರ್ಜಿ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗಿದೆ ಅನ್ನೋದಕ್ಕೆ ಮೊದಲ ಸೂಚನೆ ಏನಪ್ಪ ನಿಮ್ಮ ಹತ್ರ ಕೆಲವರು ತಮ್ಮ ತೊಂದರೆಗಳನ್ನು, ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಯಾಕಂದರೆ ನಿಮ್ಮಲ್ಲಿ ಆ ರೀತಿ ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇರುತ್ತೆ ಅವರಿಗೆ. ನೀವು ಅವ್ರ ಹತ್ರ ನಿಮ್ಮ ಸಮಸ್ಯೆ ಏನು ಅಂತ ಕೇಳೋದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತು ಮೌನ ವಹಿಸಿದ್ರೂ ಕೂಡ ಅವರು ನಿಮ್ಮನ್ನು ಬಂದು ಮಾತನಾಡಿಸ್ತಾರೆ. ಅವರ ಕಷ್ಟ ದುಃಖವನ್ನು ಇದ್ದಕ್ಕಿದ್ದ ಹಾಗೆ ಅವರ ಜೀವನದಲ್ಲಿ ನಡೆದ ಘಟನೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾ ಇದ್ದಾರೆ. ನಿಮ್ಮ ಮುಖ ನೋಡಿದ ತಕ್ಷಣ, ನೀವು ಕಂಡ ತಕ್ಷಣ ಅವರ ಮನಸ್ಸಿನ ಎಲ್ಲ ರೀತಿಯ ಒಂದು ವೇದನೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂಥೇಳಿ ಅವನಿಗೆ ಅನ್ನಿಸ್ತಾ ಇದೆ. ನಿಮ್ಮಲ್ಲಿರುವ ಒಂದು ಸಕಾರಾತ್ಮಕ ಎನರ್ಜಿ ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ಹೀಲ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಅನಿಸುತ್ತೆ. ಅವರ ಆತ್ಮಕ್ಕೆ ನಿಮ್ಮ ಆತ್ಮದ ಹೈ ಎನರ್ಜಿ ಕನೆಕ್ಟ್ ಆಗುತ್ತೆ. ನಿಮ್ಮ ಹತ್ರ ನನಗೆ ಸಮಾಧಾನ ಇದೆ, ಒಂದು ಭರವಸೆ ಸಿಗುತ್ತೆ, ಯಾವುದಾದ್ರೂ ಒಂದು ರೀತಿಯ ಪರಿಹಾರ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಫೀಲ್ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಆಕಸ್ಮಿಕವಾಗಿ ಕೆಲವರು ಭೇಟಿಯಾದಾಗ, ಇಲ್ಲ ನಿಮ್ಮವರೇ ಆದಾಗ, ಯಾರೇ ಆಗಲಿ ಅವರು ನಿಮ್ಮ ಹತ್ರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಅದಕ್ಕೆ ನೀವೇನಾದರೂ ಒಂದು ಪರಿಹಾರವನ್ನು ಸೂಚಿಸಿದಾಗ ಅವರಿಗೊಂದು ಭರವಸೆ ಮೂಡುತ್ತೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ. ಇದು ನಡೀತಾ ಇದೆ ಖಂಡಿತವಾಗಿಯೂ ಗುರುವಿನ ಎನರ್ಜಿ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರಲ್ಲಿರುವ ದೈವಿಕ ಗುಣಗಳು ನಿಮ್ಮ ಮೂಲಕ ಹೊರ ಹೊಮ್ತಾ ಇದ್ದಾವೆ. ಕಾಳಿಯ ರೂಪ ಆಗಿರ್ಬೋದು, ಹಾಗೆ ದುರ್ಗೆಯ ರೂಪ ಆಗಿರ್ಬೋದು, ಒಂದು ಕ್ರೋಧದ ರೂಪವನ್ನು ನೋಡಿದಾಗಲೂ ಕೂಡ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಅವಳು ನನ್ನ ತಾಯಿ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತೀರಾ. ಅಷ್ಟೊಂದು ನಿಮಗೆ ಒಂದು ಪ್ರೊಟೆಕ್ಟಿವ್ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮಲ್ಲಿ ಆ ದೇವಿಯ ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ, ಅವಳು ನಿಮ್ಮ ಮೂಲಕ ದಯೆ, ಕರುಣೆ, ಪ್ರೇಮವನ್ನು ಬಿತ್ತುತ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಈ ಸಮಯದಲ್ಲಿ ದೇವಿಯ ಎನರ್ಜಿ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಇದು ನಿಮ್ಮ ಎನರ್ಜಿಗೆ ನೀವು ತೊಗೊಳ್ಬೇಕು, ಯಾವ ರೀತಿ ಬರುತ್ತೆ ಅದನ್ನು. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ರಾತ್ರಿ ಸ್ವಲ್ಪ ತಡವಾಗಿ ಮಲಗಿದರೂ ಕೂಡ ಬೆಳಗಿನ ಜಾವ ಇದ್ದಕ್ಕಿದ್ದ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗ್ತಾ ಇದೆ. ಎದ್ದೇಳಬೇಕು, ಸ್ವಲ್ಪ ಹೊತ್ತು ಆದರೂ ನಾನು ಕೂತ್ಕೊಂಡು ಗುರುವಿನ ನಾಮಸ್ಮರಣೆ ಮಾಡಬೇಕು, ಏನಾದರೂ ಒಂದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ಇಲ್ಲ ಅವರ ನೆನಪಾಗಿರ್ಬೋದು, ಈ ರೀತಿಯಾಗಿ ನಿಮಗೆ ಸ್ಮರಣೆ ಬರ್ತಾ ಇದೆ. ಮಲಗಬೇಕು ಅಂತ ಹೇಳಿ ದೇಹ ಬಯಸಿದ್ರು ಮನಸ್ಸು ಬೇಡ ಅಂತ ಇದೆ. ಏನಾದರೂ ಈ ಸಮಯದಲ್ಲಿ ಏನಾದರೂ ಸಾಧನೆ ಮಾಡು, ನಿನಗೋಸ್ಕರ, ಭಗವಂತನಿಗೋಸ್ಕರ ಏನಾದರೂ ಅವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋ, ನಿನ್ನ ಕುಟುಂಬಕ್ಕೋಸ್ಕರ ಅಂತ ಹೇಳ್ತಾ ಇದೆ. ಈ ರೀತಿ ಸೆಳೆಯಲ್ಪಡ್ತಾ ಇದೆ ನಿಮ್ಮ ಮನಸ್ಸು. ಇಲ್ಲಿ ಗುರುವಿನ ಶಕ್ತಿ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗಿ ನಿಮಗೆ ಸಂದೇಶ ಕೊಡ್ತಾ ಇದೆ. ಇದು ನಿಮ್ಮ ಮಲಗುವ ಸಮಯ ಅಲ್ಲ, ಇದು ಜಾಗೃತಿಯ ಅವಸ್ಥೆ ಆಗಿದೆ. ಎದ್ದೇಳು, ಏನಾದರೂ ಮ್ಯಾನಿಫೆಸ್ಟ್ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ಏನಾದರೂ ಒಂದು ಸಾಧನೆ ಮಾಡು, ಇದು ನಿನ್ನ ಸಾಧನೆಯ ಸಮಯ ಅಂತ ಹೇಳ್ತಾ ಇದೆ. ಇದು ಕೆಲವರ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ನೀವು ಎಷ್ಟೇ ಆಯಾಸ ಆಗಿದ್ರು, ಎಷ್ಟೇ ದುಃಖ ಇದ್ದರೂ, ಸಮಸ್ಯೆ ಇದ್ದರೂ, ನೀವು ಬೆಳಗಿನ ಜಾವ ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಎದ್ದೇಳಲೇಬೇಕು, ನನ್ನ ಕೈಲಾದಷ್ಟು ಕೈಕಾಲು ಮುಖನಾದರೂ ತೊಳೆದು ನಾನು ಬಾಬಾರವರ ನಾಮಸ್ಮರಣೆ ಮಾಡಬೇಕು, ದೀಪಾರಾಧನೆ ಮಾಡಬೇಕು, ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ. ಕೊನೆ ಪಕ್ಷ ವಾರದಲ್ಲಿ 2 ಬಾರಿಯಾದರೂ ನೀವು ಇದಕ್ಕೆ ಬಹಳ ಪ್ರಯತ್ನಪಟ್ಟು ಈ ರೀತಿಯಾಗಿ ಒಂದು ದೈವಿಕ ಎನರ್ಜಿಗೆ, ಬ್ರಹ್ಮಾಂಡದ ಎನರ್ಜಿಗೆ, ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಗುರುವಿನ ಎನರ್ಜಿ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಲ್ಲೀಗ ಯಾವುದೇ ಒಂದು ವಿಕಾರ ರೂಪವನ್ನು ಕಂಡಾಗಲೂ ಕೂಡ ಭಯ ಆಗೋದಿಲ್ಲ. ಅದರಲ್ಲಿ ಒಂದು ದೈವ ರೂಪವನ್ನು ಕಾಣ್ತಾ ಇದ್ದೀರಾ. ನಿಮ್ಮಲ್ಲಿ ಮಾತೃ ಹೃದಯ ಜಾಗೃತವಾಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ರಾತ್ರಿ ಎಷ್ಟೇ ಆಯಾಸದಲ್ಲಿ ಮಲಗಬೇಕಾದ್ರೆ, ಇನ್ನೇನು ನಿದ್ದೆ ಹತ್ತುತ್ತಾ ಇದೆ ಅಂದಾಗಲೂ ಕೂಡ ಗುರುವಿನ ನಾಮಸ್ಮರಣೆಯೊಂದಿಗೆ ನೀವು ಮಲಗ್ತೀರಾ. ಬೆಳಗ್ಗೆ ಎದ್ದಾಗಲೂ ಕೂಡ, ಇಲ್ಲ ರಾತ್ರಿ ಮಧ್ಯರಾತ್ರಿ ಎಚ್ಚರ ಆದಾಗಲೂ ಕೂಡ
ಅವರ ನಾಮಸ್ಮರಣೆಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಅಂದರೆ ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಓಂ ಸಾಯಿರಾಮ್ ಅಂತ ಹೇಳೋದಾಗಲಿ, ನಿಮ್ಮ ಕಷ್ಟ ದುಃಖ ಒಟ್ಟಾರೆಯಾಗಿ ನೀವು ಅವರ ಸ್ಮರಣೆಯನ್ನು ಬಿಟ್ಟು ಇಲ್ಲದೇ ಇರೋದಿಲ್ಲ, ಆ ರೀತಿ ಆಗ್ತಾ ಇದೆ. ಅಂದರೆ ಇಲ್ಲಿ ನೇರವಾಗಿ ನಿಮ್ಮ ಅವರ ಪರಿಶುದ್ಧವಾಗಿದೆ, ಹಾಗೆ ಜಾಗೃತಾವಸ್ಥೆಯಲ್ಲಿದೆ. ಈ ಸಮಯದಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರೂ ಒಳ್ಳೆಯದಾಗುತ್ತೆ. ಹಾಗೆ ನೀವು ಅಂದ್ಕೊಂಡಿರೋ ಎಲ್ಲ ವಿಚಾರಗಳಲ್ಲೂ ನೀವು ಫಲ ಕಾಣ್ತೀರಾ. ಆದರೆ ಕರ್ಮ ಕಳೆದ ನಂತರ, ಅಂದರೆ ಆ ಕರ್ಮ ಕಳ್ಕೊಳ್ಳೋಕ್ಕೆ ಇಲ್ಲಿ ಗುರುವು ನಿಮಗೆ ನೇರವಾಗಿ ಸಹಾಯ ಮಾಡ್ತಾಯಿದ್ದಾರೆ. ಅವರೇ ಬಂದು ಅನೇಕ ರೀತಿಯಲ್ಲಿ ಸಹಾಯ ಕೂಡ ಮಾಡ್ತಾಯಿದ್ದಾರೆ. ಅದರ ಅನುಭವ ಕೂಡ ನಿಮಗೆ ಸಾಕ್ಷಿಯ ರೂಪದಲ್ಲಿ ಸಿಕ್ಕಿದೆ. ಅವರಿಗೆ ನೀವು ಕೃತಜ್ಞರಾಗಿದ್ದೀರಾ. ಆ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗ್ತಿದೆ. ನಿಮ್ಮದು ಒಂದು ಪವಿತ್ರವಾದ ಆತ್ಮ, ಹಾಗಾಗಿ ನಿಮ್ಮ ಹಿಂದಿನ ಜನ್ಮದ ಅಂದರೆ ಸುಕೃತ ಪುಣ್ಯ ಈ ಜನ್ಮದಲ್ಲಿ ಗುರುವಿನ ಶರಣದಲ್ಲಿ ನಿಮ್ಮನ್ನು ತಗೊಂಡೋಗಿದೆ. ಈ ಜನ್ಮದಲ್ಲಿ ನೀವು ಕೃತಾರ್ಥರಾಗ್ತೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ನಿಮ್ಮ ಒಳ್ಳೆಯ ಕರ್ಮಗಳ ಉದ್ದೇಶಗಳು ನಿಮ್ಮನ್ನು ಈ ಜನ್ಮದಲ್ಲಿ ಕೃತಾರ್ಥರಾಗಿಸ್ತವೆ. ಆ ಭಗವಂತನ ಪಾದಗಳಲ್ಲಿ ನೀವು ಸಂಪೂರ್ಣವಾಗಿ ಶರಣಾಗಿರೋದ್ರಿಂದ ನಿಮ್ಮಿಂದ ಏನೇ ಕೆಟ್ಟ ಕೆಲಸಗಳಾಗಿರಲಿ, ತಪ್ಪಾಗಿರಲಿ, ಏನೇ ಆಗಿರಲಿ, ಅವುಗಳಿಗೆ ನೀವು ಪಶ್ಚಾತ್ತಾಪಪಟ್ಟು ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮನ್ನು ಅವರು ತಮ್ಮದೇ ಆದ ರಕ್ಷಣೆಯಲ್ಲಿ ತಗೊಂಡು ನಿಮ್ಮ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಅದರ ಮೂಲಕ ನಿಮ್ಮ ಅಲ್ಪ ಸ್ವಲ್ಪ ಕೆಟ್ಟ ಕರ್ಮವನ್ನು ಕಳೆದು ನಿಮಗೆ ಒಂದು ಒಳ್ಳೆಯ ದಾರಿಯನ್ನು, ಅಂದರೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಭವಿಷ್ಯಕ್ಕೆ ಒಂದು ಸುಖಾಂತ್ಯದ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮ ಜೀವನದಲ್ಲಿ ನೀವೇನು ಉದ್ದೇಶ ಇಟ್ಕೊಂಡು ಬಂದಿರಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ತೀರಾ. ನಿಮ್ಮ ಇಚ್ಛೆ ಕೈಗೂಡುತ್ತೆ. ನೀವು ಯಾವ ವಿಚಾರದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಅದು ಕೈಗೂಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇತ್ತು, ಅದು ಕೂಡ ಕೈಗೂಡಿದೆ. ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಾ ಗುರುವಿಗೆ, ಖಂಡಿತ ಗುರುವು ಪ್ರಸನ್ನರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಮಗಳ ಮದುವೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿದ್ರಿ, ಅದು ಕೂಡ ಕೈಗೂಡಿದೆ. ಅದಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಾ. ತಾಯಿ ಆಗೋ ಭಾಗ್ಯ ಗುರುವಿನ ಮೂಲಕವೇ ನಿಮಗೆ ಸಿಕ್ಕಿರೋದು. ಅಂದರೆ ವೈದ್ಯರು ಸಹ ಕೈಬಿಟ್ಟಾಗ, ಜನರು ಸಹ ತಿರಸ್ಕಾರದ ಭಾವನೆಯಲ್ಲಿ ನಿಮ್ಮನ್ನು ನೋಡಿದಾಗ, ಆಗ ನೀವು ಗುರುವಿನ ಶರಣದಲ್ಲಿ ಹೋದ್ರಿ. ಗುರುವು ಪವಾಡವೆನ್ನುವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಮಡಿಲನ್ನು ತುಂಬಿಸಿ, ನೀವು ಅದಕ್ಕೆ ಅರ್ಹರು, ನಾನು ನಿನಗೆ ಅದಕ್ಕೆ ಅರ್ಹರಾಗ್ತೀನಿ ಅಂತ ಕರ್ಮಗಳನ್ನು ನಿನ್ನಿಂದ ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸುಖಾಂತ್ಯವನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ನೀವು ಭಯ ಬೀಳುವ ಅವಶ್ಯಕತೆ ಇಲ್ಲ, ನಂಬಿಕೆ ಕಳೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ, ಸಂದೇಹ ಪಡುವ ಅವಶ್ಯಕತೆಯೂ ಇಲ್ಲ. ಒಮ್ಮೆ ಅವರಲ್ಲಿ ದೃಢವಾದ ನಂಬಿಕೆ ಇಟ್ಟು ನೀವು ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಭಕ್ತಿಗೆ, ನಿಮ್ಮ ಶ್ರದ್ಧೆಗೆ, ನಿಮ್ಮ ನಿಷ್ಕಲ್ಮಶವಾದ ಭಾವಕ್ಕೆ ಅವರು ಸ್ಪಂದಿಸ್ತಾರೆ. ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗಿಲ್ಲ. ಸ್ವಲ್ಪ ತಡ ಆಗ್ತಾ ಇದೆ, ಏರಿಳಿತ ಆಗ್ತಾ ಇದೆ ಅಂದರೆ ಖಂಡಿತ ಇಲ್ಲಿ ಯಾವುದೋ ಒಂದು ದೋಷವನ್ನು ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಒಂದು ಹಾವು ಹೋಗಬೇಕಾದ್ರೆ ಸ್ವಲ್ಪ ಉಬ್ಬು ತಗ್ಗಲ್ಲಿ ಹೋಗುತ್ತೆ, ಇಲ್ಲ ಹೊರಳಾಡ್ತಾ ಹೋಗುತ್ತೆ ಅಲ್ವಾ? ಈ ರೀತಿಯಾಗಿ ನಿಮ್ಮ ಕರ್ಮ ಸ್ವಲ್ಪ ಏರಿಳಿತವನ್ನು ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಒಂದು ಸರ್ಪದೋಷದ ನಿವಾರಣೆಯನ್ನು ಮಾಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ನೆಕ್ಸ್ಟ್ ಯಾವುದಾದ್ರೂ ಒಂದು ತಿಂಗಳಲ್ಲಿ ನೀವು ಆದಷ್ಟು ಬೇಗನೆ ಒಂದು ಸರ್ಪದೋಷದ ನಿವಾರಣೆಯನ್ನು ಮಾಡಿಸ್ಕೊಳ್ಳೇಬೇಕು. ಒಂದು ಸಣ್ಣ ಪೂಜೆಯನ್ನು ನಾಗದೇವರ ಹೆಸರಲ್ಲಿ ಮಾಡಿಸ್ಕೊಳ್ಳಿ. ನಿಮ್ಮ ಮನೆಯ ಸುತ್ತ ಮುತ್ತ ಎಲ್ಲಾದರೂ ಒಂದು ಕಲ್ಲಿತ್ತು, ಇಲ್ಲ ಅಂದರೆ ಅದನ್ನು ಪೂಜೆ ಮಾಡದೆ ಕಡೆಗಣಿಸಿರ್ಬೋದು, ಇಲ್ಲ ಅಂದರೆ ಯಾರಾದರೂ ಹೊಡೆದಿರ್ಬೋದು, ಇಲ್ಲ ನಿಮಗೆ ಹಾವು ಕಚ್ಚಿರ್ಬೋದು, ಇಲ್ಲ ನಿಮ್ಮ ಪೂರ್ವಜರಿಗೆ ಹಾವು ಕಚ್ಚಿರ್ಬೋದು. ಅಂದರೆ ಅವರು ನಿಮಗೆ ಇಲ್ಲಿ ಒಂದು ಸೂಚನೆ ಕೊಡ್ತಾ ಇದ್ದಾರೆ, ನನ್ನ ಸೇವೆಯನ್ನು ಮಾಡಬೇಕು, ನಿನ್ನ ದೋಷಗಳನ್ನು ಈಗ ಕಳೆಯುವ ಸಮಯ ಬಂದಿದೆ, ನನಗೆ ಅವಕಾಶ ಕೊಡು ಅನ್ನೋ ರೀತಿಲಿ ಆ ಒಂದು ನಾಗದೇವತೆಯೇ ಹೇಳ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಬರ್ತಾಯಿದೆ. ಅಂದರೆ ಆ ಒಂದು ಸೂಚನೆ ಪ್ರಕಾರ, ಅಂದರೆ ನೀವೀಗ ಆ ಸಮಯ ಕೂಡಿ ಬಂದಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಉಪಯೋಗಿಸ್ಕೊಳ್ಳಿ. ಒಂದು ಪೂಜೆ ನೀವು ಎಷ್ಟಾಗುತ್ತೋ ಅಷ್ಟು ಸರಳವಾಗಿ, ನಿಮ್ಮ ಮನೆಯಲ್ಲೇ ಏನಾದರೂ ನಾಗದೇವರ ಕಲ್ಲಿತ್ತು ಅಂದರೆ ಅಲ್ಲಿ ಒಬ್ಬರನ್ನ ಕರೆಸಿ, ಒಂದು ಬ್ರಾಹ್ಮಣರ ಕೈಯಲ್ಲಿ ಅದಕ್ಕೊಂದು ಪೂಜೆ ಮಾಡಿಸಿ, ಒಂದು ಶಾಂತಿಯನ್ನು ಮಾಡಿಸಿ, ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ಮೂಡೋದ್ರ ಜೊತೆಗೆ ನೀವು ಅಂದ್ಕೊಂಡಿರುವ ಕೆಲಸಗಳಾಗ್ತವೆ. ಹಾಗೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಏರಿಳಿತ, ಇಲ್ಲ ಪದೇ ಪದೇ ಆಭಾಷಣ ಆಗೋದು, ಏನಾದರೂ ಸರಿಯಾಗಿ ಮಗು ಬೆಳವಣಿಗೆ ಆಗಿಲ್ಲ ಅಂದರೆ ಅದಕ್ಕೆ ಇದೇ ಕಾರಣ ಸೂಚಿಸ್ತಾ ಇದೆ. ಹಾಗೆ ಪಿತೃಗಳ ದೋಷ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಪಿತೃಗಳ ಹೆಸರಲ್ಲೂ ಕೂಡ ನೀವು ದಾನ ಧರ್ಮದ ಸೇವೆಯನ್ನು ಮಾಡಲೇಬೇಕು. ಈ ಅಮಾವಾಸ್ಯೆಯ ದಿನದಂದು 2 ಪರಿಹಾರಗಳು ನಿಮಗೆ ಸಿಗ್ತಾ ಇದ್ದಾವೆ. ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ಒಂದು ನಾಗದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು. ಹಾಗೆ ಪಿತೃದೋಷವು ಕೂಡ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಅವರನ್ನು ಕೂಡ ಪ್ರಸನ್ನಗೊಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಅವರು ಯಾವುದಾದ್ರೂ ಒಂದು ಹರಕೆಯನ್ನು ಕಟ್ಕೊಂಡಿದ್ರು, ಇಲ್ಲ ಯಾರಿಗೋ ಏನೋ ಮಾತನ್ನು ಕೊಟ್ಟಿದ್ರು, ಅದನ್ನು ನೀವು ಪೂರ್ಣಗೊಳಿಸ್ಕೊಳ್ಳದೆ ಅವರೇ ಇಲ್ಲ ಅಂದಮೇಲೆ ನಾವ್ಯಾಕೆ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಣ, ಅಂದರೆ ನಾವ್ಯಾಕೆ ಅದನ್ನು ಕೊಡೋಣ ಅನ್ನೋ ರೀತಿಲಿ ಮರೆಮಾಚಿ ನೀವೇ ಇಟ್ಕೊಳ್ಳೋ ಪ್ರಯತ್ನ ಮಾಡಿರ್ಬೋದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ರೀತಿ ಮಾಡಿದಾಗಲೂ ಕೂಡ ದೋಷ ಉಂಟಾಗುತ್ತೆ. ಯಾಕಂದರೆ ಅವರ ಆತ್ಮ ಅಲ್ಲಿ ಪರಿತಪಿಸ್ತಾ ಇರುತ್ತೆ. ಅಂದರೆ ನಾನು ಕೊಟ್ಟ ಮಾತನ್ನು ನನ್ನ ಮಕ್ಕಳು, ನನ್ನ ಪೀಳಿಗೆಯವರು ಕಡೆಗಣಿಸ್ತಾ ಇದ್ದಾರೆ, ಅಂದರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ ಅನ್ನೋ ರೀತಿಲಿ ಅವರು ವ್ಯಥೆ ಪಡುವಂಥ ಸ್ಥಿತಿ. ಅದರಿಂದ ಅವರಿಗೆ ಮೋಕ್ಷ ಸಿಗ್ತಾ ಇಲ್ಲ.
ಹಾಗಾಗಿ ಇಲ್ಲಿ ನೀವು ಅವರು ಯಾವುದೋ ಒಂದು ಮಾತು ಕೊಟ್ಟಿದ್ದಾರೆ ಅಂದರೆ ನೀವೀಗ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಾದರೂ ನೀವು ಅದನ್ನು ಪೂರ್ಣಗೊಳಿಸ್ಕೊಳ್ಬೇಕು. ಈಗ ಹೆವಿ ಆಗ್ತಾ ಇದೆ, ಆ ಪರಿಸ್ಥಿತಿ ನಿಮ್ಗೆ ಇಲ್ಲ ಅಂದರೂ ಕೂಡ ನೀವು ಅದನ್ನು ಕಷ್ಟಪಟ್ಟಾದರೂ ಪೂರ್ಣಗೊಳಿಸ್ಕೊಂಡ್ರೆ, ಇಲ್ಲ ಪ್ರಾಮಾಣಿಕ ಪ್ರಯತ್ನನಾದರೂ ಮಾಡಬೇಕು, ಇಲ್ಲ ಮನದಲ್ಲಿ ಆ ಭಗವಂತನಲ್ಲಿ ಆ ಗುರುವಿನಲ್ಲಿ ಒಂದು ಸಂಕಲ್ಪವನ್ನಾದರೂ ಮಾಡಬೇಕು. ನನಗೀಗ ಅಷ್ಟು ಶಕ್ತಿ ಇಲ್ಲ, ನಾನು ಕಡೆಗಣಿಸಿದ್ದು ನಿಜ, ನನಗೆ ಅದರ ಬಗ್ಗೆ ಪಶ್ಚಾತ್ತಾಪವಿದೆ, ನನಗೇನಾದರೂ ಒಂದು ದಾರಿ ತೋರಿಸಿ ನಾನು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನಪಟ್ಟು ಅದನ್ನು ಪೂರೈಸ್ತೀನಿ ಅನ್ನೋ ರೀತಿಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀನಿ. ಅವರು ಹರಕೆ ಕಟ್ಕೊಂಡಿದ್ರೆ ಅದನ್ನು ತೀರಿಸ್ತೀನಿ, ಅವ್ರು ಯಾರಿಗೋ ಏನೋ ಮಾತು ಕೊಟ್ಟಿದ್ರ, ಇಲ್ಲ ಅವರ ಆಸೆ ಇದಾಗಿತ್ತು ಅದನ್ನು ಪೂರ್ಣಗೊಳಿಸಿಲ್ಲ ಅದನ್ನು ಪೂರ್ಣಗೊಳಿಸ್ತೀನಿ ಅನ್ನೋ ರೀತಿಲಿ ನೀವು ಒಂದು ಸಂಕಲ್ಪ ಮಾಡಿದರೂ ಕೂಡ ಖಂಡಿತವಾಗಿಯೂ ಆ ಸಂಕಲ್ಪಕ್ಕೆ ಒಂದು ದಾರಿಯನ್ನು ಆ ಗುರು ತೋರಿಸ್ತಾರೆ, ಅಂದರೆ ಆ ಭಗವಂತ ತೋರಿಸ್ತಾರೆ. ನನ್ನಿಂದ ಈಗ ಆ ಪರಿಸ್ಥಿತಿ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತೇಳಿ ನಿಮಗೆ ನೀವೇ ಜಡ್ಜ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಭಗವಂತನ ಪಾದಗಳಲ್ಲಿ, ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಖಂಡಿತವಾಗಿಯೂ ನಿಮಗೆ ಆ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ದಾರಿ ತೋರಿಸ್ತಾರೆ. ನೀವು ಆ ಋಣವನ್ನು ತೀರಿಸ್ಕೊಂಡ ಮರುಕ್ಷಣ ನಿಮ್ಮ ಪೂರ್ವಜರಿಗೆ ಒಂದು ಮನಸ್ಸಿಗೆ ಶಾಂತಿ, ಪ್ರಸನ್ನತೆ ಮೂಡುತ್ತೆ, ಮೋಕ್ಷಕ್ಕೆ ದಾರಿಯಾಗತ್ತೆ. ಅವರು ಮುಂದೆ ಹೋದರೆ ನಿಮ್ಮ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತೆ, ಮತ್ತು ನಿಮ್ಮ ಪೀಳಿಗೆ ಬೆಳೆಯೋ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ. ಅದಕ್ಕೋಸ್ಕರನೇ ಕೆಲವೊಂದು ಸರಿ ಅಬಾಷನ್ ಪದೇ ಪದೇ ಆಗೋದು, ಇಲ್ಲ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೇ ಇರೋ ರೀತಿಯಲ್ಲಿ ಆಗೋದು, ಈ ರೀತಿ ದೋಷಗಳನ್ನು ತೋರಿಸ್ತಾ ಇದೆ. ಅಂದರೆ ನಾಗದೋಷ, ಪಿತೃದೋಷ ಕನೆಕ್ಟ್ ಆಗ್ತದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ, ಹೈ ಎನರ್ಜಿಯ ಒಂದು ಫ್ರೀಕ್ವೆನ್ಸಿ ಇರೋದ್ರಿಂದ ಕೂಡ ನಿಮಗೆ ಇದೇ ರೀತಿಯ ಒಂದು ಸೂಚನೆ ಪರಿಹಾರದ ರೂಪದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಖಂಡಿತ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಯಾವುದೇ ಆಗಲಿ ಒಂದು ಉತ್ತಮ ಸೇವೆ, ಉತ್ತಮ ಕೆಲಸ ನಾವು ಮಾಡಬೇಕಾದ್ರೆ ಚಿಂತೆ ಮಾಡಬಾರ್ದು. ಯಾರಿಗಾದರೂ ನೋವು ಕೊಡಬೇಕಾದ್ರೆ, ಯಾರಿಗಾದರೂ ಕೆಟ್ಟದನ್ನು ಬಯಸಬೇಕಾದ್ರೆ ಮಾತ್ರ ನಾವು ಯೋಚನೆ ಮಾಡಬೇಕು. ಒಳ್ಳೆಯ ಕೆಲಸದಲ್ಲಿ ನಾವು ಯಾವುದೇ ರೀತಿ ಯೋಚನೆ ಮಾಡಬಾರ್ದು. ಭಗವಂತನ ಪಾದಗಳಲ್ಲಿ ಶರಣಾಗಿ ಮುಂದೆ ಹೋಗ್ತಾನೆ ಇರಬೇಕು ಅಂತಾರಲ್ಲ, ಆ ರೀತಿ ಸಮಯ ಈಗ ನಿಮಗೆ ಬಂದಿದೆ. ಖಂಡಿತವಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಬೆಟರ್ ಫೀಲ್ ಆಗುವ ಲಕ್ಷಣಗಳು ಕಾಣಿಸ್ತವೆ. ಯಾವ ಕೆಲಸದಲ್ಲಿ ಅಡೆತಡೆ ಆಗಿತ್ತಲ್ಲ ಆ ಕೆಲಸದಲ್ಲಿ ನಿಮಗೆ ಮುಂದೆ ಹೋಗಲಿಕ್ಕೆ ದಾರಿ ತೆರೆದುಕೊಳ್ಳುತ್ತೆ. ಹಾಗೆ ಒಂದು ಕೋರ್ಟು ಕಚೇರಿ ವಿಚಾರವೂ ಕೂಡ ಇಲ್ಲಿ ಪಿತೃದೋಷ, ನಾಗದೋಷವನ್ನೇ ತೋರಿಸ್ತಾ ಇದೆ. ಅಂದರೆ ಯಾವುದೋ ಕೊಟ್ಟ ಮಾತು ಪೂರ್ಣ ಆಗಿಲ್ಲ, ಅವರು ಮರ್ತಿದ್ದಾರಾ, ಇಲ್ಲ ನಿಮಗದು ನೆನಪಿಲ್ವಾ, ಎಲ್ಲಾದರೂ ಒಂದು ಯಾರಾದರೂ ನಿಮ್ಮ ಪೂರ್ವಜರು ಇದ್ದರೆ ಆ ರೀತಿ ಏನಾದರೂ ನೀವು ಸ್ವಲ್ಪ ಪರಿಶೀಲನೆ ನಡೆಸಲೇಬೇಕು. ನೀವೆಲ್ಲೋ ಇದ್ದೀರಾ, ಅವರೆಲ್ಲೋ ಇದ್ದಾರೆ ಅಂದರೂ ಕೂಡ ನೀವು ಅದರ ಬಗ್ಗೆ ಮಾತನಾಡಲೇಬೇಕು. ಇಲ್ಲಾಂದರೆ ಜೀವನ ಪೂರ್ತಿ ಒತ್ತಡದಲ್ಲೇ ಇರ್ತೀರಾ, ನೆಮ್ಮದಿ ಇರೋದಿಲ್ಲ, ಒಂದು ಸಂತೋಷನೂ ಪಡೋಕ್ಕೆ ಸಮಯನೂ ಇರೋದಿಲ್ಲ, ಒತ್ತಡದಲ್ಲೇ ಜೀವನ ಮಾಡ್ತಾ ಇದ್ದೀರಾ, ದುಡಿತಾ ಇದ್ದೀರಾ, ಬೆಳಗ್ಗೆ ಹೇಳ್ತೀರಾ, ಹೋಗ್ತೀರಾ, ಸಂಜೆ ಬರ್ತೀರಾ, ಮಲಗ್ತೀರಾ, ಯಾವುದೇ ರೀತಿ ನಿಮ್ಮಿಂದ ಪುಣ್ಯ ಕಾರ್ಯ ನಡೀತಾ ಇಲ್ಲ. ಏನೇ ಮಾಡಬೇಕು ಅಂದರೆ ಅದಕ್ಕೆ ಆಗ್ತಾ ಇಲ್ಲ, ಸಮಯ ಇಲ್ಲ, ಒತ್ತಡ, ಬೆಳಗ್ಗೆ ಏಳಬೇಕು, ಹೋಗಬೇಕು, ಕೆಲಸ ಮಾಡಬೇಕು, ನಿಯಂತ್ರಣ ಇಲ್ಲದ ಬದುಕು, ಅಂದರೆ ಯಂತ್ರದ ರೀತಿಯಲ್ಲಿ ಬದುಕ್ತಾ ಇದ್ದೀರಿ, ಈ ರೀತಿ ಆಗ್ತಾ ಇದೆ. ಅಂದರೆ ಇಲ್ಲಿ ನೀವು ಯಾವುದೋ ಒಂದು ಸೇವೆ ಮಾಡಬೇಕು, ಪೂಜೆ ಮಾಡಬೇಕು, ನೆಮ್ಮದಿಯಾಗಿ ಊಟನೇ ಮಾಡಬೇಕು, ನಿದ್ದೆನೇ ಮಾಡಬೇಕು, ದೀಪನೇ ಬೆಳಗಿಸ್ಬೇಕು, ದೇವರೆದುರಿಗೆ ಒಂದು ಪುಣ್ಯ ಕಾರ್ಯವನ್ನೇ ಮಾಡಬೇಕು, ಇಲ್ಲ ಎಲ್ಲೋ ಹೋಗಿ ಒಂದು ಸಂತೋಷದ ಸಮಾರಂಭದ ವಿಚಾರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂದರೂ ಅದು ಆಗ್ತಾ ಇಲ್ಲ. ಬರೀ ಒತ್ತಡ, ನಾನು ದುಡಿಬೇಕು ಓಡಬೇಕು ಅಂತ ಹೇಳಿ ಓಡ್ತಾನೆ ಇದ್ದೀರಾ. ಹಾಗೆ ಹಣ ಕೂಡ್ತೀರಾ, ಆ ಹಣ ಯಾವುದೋ ಒಂದು ರೀತಿಯಲ್ಲಿ ಅನಗತ್ಯವಾಗಿ ಅನವಶ್ಯಕವಾದ ರೀತಿಯಲ್ಲಿ ಖರ್ಚಾಗ್ತಾ ಇದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಕಂಡುಕೊಳ್ಳೋಣ ಅನ್ನೋಷ್ಟು ಸಮಯನೂ ನಿಮಗಿಲ್ಲ, ಅಂದರೆ ನಿಮಗೆ ನೀವೇ ಸಮಯ ಕೊಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈ ರೀತಿ ಪರಿಸ್ಥಿತಿಯಲ್ಲೂ ಕೂಡ ಕೆಲವರಿದ್ದೀರಾ. ಇದಕ್ಕೆ ಕಾರಣ ಇದೇ ರೀತಿ ಪರಿಸ್ಥಿತಿ ಅಂತೇಳಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಸಮಯ ಕೊಟ್ಕೊಳ್ಳಿ. ಅಂದರೆ ಓಡ್ತಾನೇ ಇರೋದು ಜೀವನ ಅಲ್ಲ, ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ. ಸ್ವಲ್ಪ ಸಮಯ ನಿಮಗೆ ನೀವು ಕೊಟ್ಕೊಳ್ಳೋದು, ಭಗವಂತನಿಗೆ ಕೊಡೋದು ಮಾಡೋದ್ರಿಂದ ನಿಮ್ಮ ಸಮಯ ಅಮೂಲ್ಯವಾಗ್ತಾ ಹೋಗುತ್ತೆ. ಆ ಸಮಯ ನಿಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಆಕರ್ಷಣೆ ಮಾಡಿ ಕೊಡುತ್ತೆ. ನಿರ್ಲಕ್ಷ್ಯ ಮಾಡಬೇಡಿ. ಯಾರಿಗೂ ಕೊಡದೆ ನಾನು ಕೂಡಿಡ್ತೀನಿ ಹಣ, ನನ್ನ ಮುಂದಿನ ಭವಿಷ್ಯಕ್ಕೆ ಬೇಕು, ಜೀವನಕ್ಕೆ ಬೇಕು ಅನ್ನೋದು ಅದು ಎಲ್ಲೋ ಒಂದು ರೀತಿಯಲ್ಲಿ ಸ್ಥಗಿತನೇ, ಅಸ್ಥಿರತೆಯೇ ಕೊಡುತ್ತೆ ಜೀವನದಲ್ಲಿ. ನೀವೇನನ್ನೂ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ನೀವು ದುಡಿಬೇಕು, ಅದರಲ್ಲಿ ಒಂದು ಭಾಗವನ್ನು ದಾನ ಧರ್ಮದ ಸೇವೆ ಮಾಡಬೇಕು, ಹಾಗೆ ಅದನ್ನು ನಿಮ್ಮ ಕರ್ತವ್ಯ ಜವಾಬ್ದಾರಿಗಳಿಗೋಸ್ಕರ ಅದನ್ನು ಖರ್ಚು ಮಾಡಬೇಕು. ಅಂದರೆ ನಿಮ್ಮ ಕುಟುಂಬವನ್ನು ಸುತ್ತುವರೆದು ನಿಮ್ಮ ಜೀವನ ಇರಬೇಕು. ಆಗಲೇ ಆ ರೀತಿ ಫ್ಲೋ ಆದಾಗಲೇ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ. ಎಲ್ಲವನ್ನು ತಡೆಗಟ್ಟಿ, ಎಲ್ಲವನ್ನು ದೂರ ಇಟ್ಟು, ಎಲ್ಲ ಜವಾಬ್ದಾರಿಗಳಿಂದ ಕಳಚ್ಕೊಂಡು ಯಾವುದೇ ರೀತಿ ಕರ್ತವ್ಯವನ್ನು ನಿಭಾಯಿಸ್ತೇನೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದರೆ ಜೀವನ ಇಡೀ ಓಡ್ತಾನೆ ಇರ್ತೀರ. ಹಾಗೆ ನೀವೇನೇ ಗಳಿಸಿದರೂ ಕೂಡ ಅದು ಅನಾರೋಗ್ಯದ ಸಮಸ್ಯೆಗೆ ಮುಂದೆ ನಿಮಗೆ ವ್ಯಯಿಸಬೇಕಾಗತ್ತೆ. ಅದರಿಂದ ನೀವು ಏನೂ ನೆಮ್ಮದಿ ಪಡೋದಿಲ್ಲ. ಒಂದು ದಿನ ಕೂತ್ಕೊಂಡು ಯೋಚನೆ ಮಾಡೋಕ್ಕಿಂತ ನಾನು ಇಷ್ಟೆಲ್ಲ ದುಡಿದು ಏನೆಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಆದರೆ ಅದು ನನಗೆ ಅನಾರೋಗ್ಯದ ಸಮಸ್ಯೆಗೆ ಖರ್ಚಾಯಿತು, ನಾನು ಯಾರಿಗೂ ಒಂದು ಸಂತೋಷನೂ ಕೊಡಲಿಲ್ಲ, ನಾನೂ ನೆಮ್ಮದಿಯನ್ನು ಕಂಡುಕೊಳ್ಳಲಿಲ್ಲ, ಹಾಗೆ ನನ್ನ ಕರ್ತವ್ಯಗಳನ್ನು ಕೂಡ ಮರೆಮಾಚಿ ನಾನು ನನ್ನ ಜವಾಬ್ದಾರಿಗಳಿಂದ ಕೂಡ ನಾನು ಹಿಂದೆ ಸರಿದೆ ಅನ್ನೋ ರೀತಿಲಿ ನೀವು ಯೋಚಿಸಬಾರ್ದು. ಯಾಕಂದರೆ ಈಗಾಗಲೇ ಯೋಚಿಸ್ತಾ ಇದ್ದೀರಾ ಕೆಲವರು.
ಕಾಲನೂ ಮಿಂಚೋಗಿದೆ, ವಯಸ್ಸು ಕೂಡ ಆಗಿದೆ. ಈಗ ನೀವು ಪಶ್ಚಾತ್ತಾಪ ಪಡಬೇಕಷ್ಟೆ. ಅದಕ್ಕೂ ಕೂಡ ಒಂದು ಕ್ಷಮೆಯನ್ನು ಗುರುವು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ನಾಮಸ್ಮರಣೆ ಮಾಡಿ, ಹಾಗೆ ನಿಮ್ಮ ಜೀವನದಲ್ಲಿ ಈಗ ಎಷ್ಟು ನೀವಿದ್ದೀರಲ್ಲ ಅಷ್ಟು ಸಮಯ ಕೂಡ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ. ಖಂಡಿತ ಶಕ್ತಿ ಇಲ್ಲ ಅಂತೇಳಿ ಅಂದ್ಕೊಳ್ಬೇಡಿ, ಪ್ರತಿ ಕ್ಷಣವೂ ಶಕ್ತಿ ಇರುತ್ತೆ. ವಯಸ್ಸಾಗಿದೆ ಅಂಥೇಳಿ ನೀವು ಅಂದ್ಕೊಳ್ಳೋದಲ್ಲ. ವಯಸ್ಸು ಅನ್ನೋದು ಮನುಷ್ಯನ ಮನಸ್ಸಿಗೆ ಬರೋದಿಲ್ಲ, ದೇಹಕ್ಕಷ್ಟೇ ಬರುತ್ತೆ. ನಿಮ್ಮ ಮನಸ್ಸು ಎಷ್ಟು ಉಲ್ಲಾಸವಾಗಿರುತ್ತೋ, ಹಾಗೆ ಕಾರ್ಯಪ್ರವೃತ್ತವಾಗಿರುತ್ತೋ ಅಷ್ಟೇ ನಿಮ್ಮ ದೇಹ ಅದಕ್ಕೆ ಸ್ಪಂದಿಸುತ್ತೆ. ಹಾಗಾಗಿ ನೀವು ನಾನು ಹಾಸಿಗೆಲೇ ಮಲಗಿರಬೇಕು, ನನ್ನ ಕೈಲಾಗೋದಿಲ್ಲ, ನನಗೆ ಕೆಲಸ ಆಗೋದಿಲ್ಲ, ನನಗೆ ವಯಸ್ಸಾಗಿದೆ, ಆ ರೀತಿ ಏನು ಅಂದ್ಕೊಳ್ಬೇಡಿ. ಎದ್ದೇಳಿ ನೀವು ಆ್ಯಕ್ಟಿವ್ ಆಗಿ, ಖಂಡಿತ ಉತ್ಸಾಹಪೂರ್ವಕವಾಗಿ ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕು ಅಂತ ಇದ್ದೀರೋ ಅದ್ರ ಕಡೆ ಫೋಕಸ್ ಆಗಿ. ಖಂಡಿತ ಈ ಸಮಯ ಕೂಡ ನಿಮ್ಮದಾಗಿದೆ. ನೀವೇನು ಪೂರ್ಣಗೊಳಿಸ್ಕೊಂಡಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ, ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ಇಲ್ಲಿ ಸಾಧ್ಯ ಅಂತ ಹೇಳಿ ಬರ್ತಾಯಿದೆ. ಹಾಗಾಗಿ ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗಿ ಆ ಪರಮಾತ್ಮನೇ ನಿಮಗೆ ಅವಕಾಶ ಕೊಡ್ತಾ ಇದ್ದೇನೆ ಅಂದರೆ, ನನ್ನಿಂದ ಆಗೋದಿಲ್ಲ, ವಯಸ್ಸಾಗಿದೆ, ಇಲ್ಲ ಇನ್ಯಾವುದೋ ರೀತಿ ಕಾರಣ ಕೊಟ್ಟು ಅನಾರೋಗ್ಯದ ಸಮಸ್ಯೆ ಅನ್ನೋ ರೀತಿಲಿ ನೀವು ಅಂದ್ಕೊಳ್ಳೋದು ಬೇಡ. ಇಲ್ಲಿ ಭಗವಂತನೇ, ಆ ಗುರುವೇ, ಆ ದೈವಶಕ್ತಿಯೇ ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಖಂಡಿತವಾಗಿಯೂ ನೀವು ನಂಬಿದ ದೈವಶಕ್ತಿಯನ್ನು, ಗುರುಶಕ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಎದ್ದೇಳಿ. ಖಂಡಿತ ನಿಮ್ಮ ಅನಾರೋಗ್ಯದ ಸಮಸ್ಯೆ ಹಿಂದೆ ಸರಿಯುತ್ತೆ. ನೀವು ಮುಂದೆ ಹೋಗಿ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಖಂಡಿತ ಆಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ನಿಮ್ಮ ಹೊರ ಮನಸ್ಸಲ್ಲಿ ಚಂಚಲತೆ ಇರ್ಬೋದು, ಇಲ್ಲ ವಯಸ್ಸಾಗಿದೆ ಅನ್ನೋ ರೀತಿಲಿ ಆಗಿರ್ಬೋದು, ಇಲ್ಲ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಈ ವಯಸ್ಸಲ್ಲಿ ಸಾಧ್ಯನಾ ಅನ್ನೋ ರೀತಿಲಿ ಏನೇನೋ ಅಂದ್ಕೊಳ್ಬೋದು. ಆದರೆ ನಿಮ್ಮ ಸೂಕ್ತ ಮನಸ್ಸು, ನೀವು ಏನನ್ನು ಒಳ ಮನಸ್ಸಿನಿಂದ ಆಲೋಚನೆ ಮಾಡ್ತಿರಲ್ಲ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿರಲ್ಲ, ಅದಕ್ಕೆ ಸಹಾಯ ಮಾಡುತ್ತೆ. ಇದೇ ದೈವಿ ಶಕ್ತಿ, ಇದೇ ಗುರುಶಕ್ತಿ. ಈ ಒಂದು ಡೀಪ್ ಕನೆಕ್ಷನ್ ಎನರ್ಜಿಯಲ್ಲಿ ನೀವೀಗಿದ್ದೀರಾ. ಹಾಗಾಗಿ ನಿಮ್ಮಿಂದ ಸಾಧ್ಯ ಆಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಯಾವುದೇ ರೀತಿ ಒಂದು ಸಮಸ್ಯೆಯ ಪರಿಸ್ಥಿತಿ ಎದುರಾದರೂ ನಾನು ಅದನ್ನು ಹ್ಯಾಂಡಲ್ ಮಾಡ್ತೀನಿ, ಆ ಪರಿಸ್ಥಿತಿಯನ್ನು ಎದುರಿಸ್ತೀನಿ, ಬದಲಾಯಿಸ್ತೀನಿ, ನನ್ನ ಜೊತೆ ನನ್ನ ಗುರುವಿದ್ದಾರೆ ಅನ್ನೋ ರೀತಿಲಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಈಗ ಹೆಚ್ಚಾಗಿದೆ. ಅದ್ರ ಜೊತೆಗೆ ಮುಂದುವರಿಯುವ ಸಮಯ ಬಂದಿದೆ. ಗಂಡು ಹೆಣ್ಣು ಅನ್ನುವ ಅಂತರವಿಲ್ಲದೆ ನಿಮ್ಮಲ್ಲೀಗ ಒಂದು ಜಾಗೃತ ಅವಸ್ಥೆ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಅಥಾರಿಟಿಯ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಹಾಗೆ ಆಸೆಗಳ ಮೇಲೆ ಈಗ ನಿಮಗೆ ನಿಯಂತ್ರಣ ಇದೆ. ಆಸೆ, ಕನಸು, ಇಚ್ಛೆಗಳು ಮುಕ್ತಾಯವಾಗ್ತವೆ, ಅಂತ್ಯ ಆಗ್ತವೆ ಅಂತ ಅಲ್ಲ, ಅಂದರೆ ಅವುಗಳ ಮೇಲೆ ಬ್ಯಾಲೆನ್ಸ್ ಅಂದರೆ ಹಿಡಿತವನ್ನು ನೀವು ಸಾಧಿಸ್ತೀರಾ. ಈ ಸಮಯದಲ್ಲಿ ಕೆಲವು ವಿಚಾರದಲ್ಲಿ ನೀವು ಮೌನವಾಗಿದ್ದೀರಿ ನಿಜ. ಆ ಮೌನ ನಿಮ್ಮಲ್ಲಿ ಒಂದು ಹೊಸ ಉದ್ದೇಶವನ್ನು, ಹಾಗೆ ಒಂದು ಹೊಸ ಆತ್ಮವಿಶ್ವಾಸವನ್ನು, ಹಾಗೆ ಅದು ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ಮರುಕಳಿಸ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ. ಇಲ್ಲಿ ಗುರುವಿನ ಎನರ್ಜಿ, ದೇವಿ ಶಕ್ತಿಯ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ಸಂಕಲ್ಪ ಶಕ್ತಿ ಹೆಚ್ಚಾಗಿದೆ. ಅಂದರೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಖಂಡಿತ ಮಾಡ್ತೀರಿ. ಎಲ್ಲಿಗಾದರೂ ಹೋಗಬೇಕು, ನನ್ನ ಕೆಲಸ ಇವತ್ತು ಪೂರ್ಣಗೊಳಿಸ್ಬೇಕು, ಹಾಗೆ ಮನೆಯಲ್ಲೇ ಆಗಿರ್ಬೋದು, ಇಷ್ಟೊತ್ತಿಗೆ ಹೇಳ್ಬೇಕು, ಪೂಜೆ ಮಾಡಬೇಕು, ಇವತ್ತು ಇದನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ನೀವು ಏನೊಂದು ಸಂಕಲ್ಪ ಮಾಡ್ತೀರ. ಅಂದರೆ ಮನಸ್ಸಿನಲ್ಲಿ ಒಂದು ದೃಢವಾದ ವಿಶ್ವಾಸದ ವಿಚಾರವೇ ಒಂದು ಸಂಕಲ್ಪ. ಅಂದರೆ ಆ ಸಂಕಲ್ಪವನ್ನು ನೀವು ಮಾಡ್ತೀರಲ್ಲ, ಅದನ್ನು ಪೂರ್ಣಗೊಳಿಸ್ತೀರ. ಎಷ್ಟಾಗುತ್ತೋ ಅಷ್ಟು. ಈಗ ಒಂದು 10 ಕೆಲಸಗಳನ್ನು ಇವತ್ತು ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತೀರ, ಅದರಲ್ಲಿ 8 ಕೆಲಸವನ್ನಾದರೂ ನೀವು ಶ್ರದ್ಧೆಯಿಂದ ಪೂರ್ಣಗೊಳಿಸ್ತೀರ. ಅಷ್ಟರ ಮಟ್ಟಿಗೆ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದಕ್ಕೆ ಕಾರಣ ಗುರುವಿನ ಶರಣದಲ್ಲಿ ನೀವಿಟ್ಟ ನಂಬಿಕೆ. ಅವರು ನಿಮ್ಮ ಜೀವನದಲ್ಲಿ ನಿಮ್ಮ ಮೂಲಕವೇ ಕಾರ್ಯನಿರ್ವಹಿಸ್ತಾ ಇರೋದು ಕಾರಣ ಅಂತ ತೋರಿಸ್ತಾ ಇದೆ. ಹಿಂದೆ ಈ ಸ್ಟ್ರಾಂಗ್ ಸಂಕಲ್ಪ ಶಕ್ತಿ ಇರಲಿಲ್ಲ. ಅಂದರೆ ಯಾವಾಗೋ ಮಾಡಿದೆ, ಇಲ್ಲ ಮಾಡೋಣ, ಇಲ್ಲ ಮುಂದೆ ಹಾಕೋದು, ಇಲ್ಲ ಅದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರೋದು ಆಗ್ತಿತ್ತು. ಆದರೆ ಈಗ ಹಾಗಲ್ಲ. ಏನಾದರೂ ಮಾಡಬೇಕು ಅಂದರೆ ಖಂಡಿತ ಅದನ್ನು ಮಾಡ್ತೀರ. ಅತಿಯಾದ ಎಫರ್ಟ್ ಹಾಕೋದು ಬೇಡ ಯಾವುದೇ ವಿಚಾರಕ್ಕೂ. ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ನಡೀತಾ ಇದೆ, ಆಗ್ತಾ ಇದೆ, ಬರ್ತಾ ಇದೆ. ಈ ರೀತಿ ಆಗ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ಬಲವಾದ ಔರ ಪರಿಶುದ್ಧಗೊಂಡು ಅದು ನಿಮಗೆ ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಡ್ತಾ ಇದೆ. ಅಂದರೆ ನೀವೇನು ಬಯಸ್ತಾ ಇದ್ದೀರೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಿದೆ. ಹಾಗಂದರೆ ನೀವು ಕೆಟ್ಟದ್ದು ಬಯಸ್ತಾ ಇಲ್ಲ, ಒಳ್ಳೆಯದೇ ಬಯಸ್ತಾ ಇದ್ದೀರಿ. ಯಾಕಂದರೆ ನಿಮ್ಮ ಸಂಕಲ್ಪ ಶಕ್ತಿ ಈಗ ಹೆಚ್ಚಾಗಿದೆ. ಯಾವುದು ಸರಿ, ಯಾವುದು ತಪ್ಪು ಅಂತೇಳಿ ನೀವು ಗುರುತಿಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಕಡೆ ಒಳ್ಳೆಯದು ಆಕರ್ಷಣೆ ಆಗ್ತಾ ಇದೆ. ಯಾರೂ ಕೂಡ ಹಾಗೆ ಯಾವುದೇ ಒಂದು ಎಮೋಷನಲ್ ಎನರ್ಜಿ ನಿಮ್ಮನ್ನು ಕಂಟ್ರೋಲ್ ಮಾಡೋದಿಲ್ಲ. ನಿಮ್ಮ ಕಂಟ್ರೋಲಲ್ಲಿ ಅವುಗಳಿರ್ತವೆ. ಅಂದರೆ ನೀವೇ ಈಗ ಒಂದು ವಾಹನದಲ್ಲಿ ಡ್ರೈವರ್ ಸೀಟಲ್ಲಿ ನೀವೇ ಕುಂತಿರ್ತೀರ, ನಿಮ್ಮ ನಿಯಂತ್ರಣದಲ್ಲಿ ಉಳಿದ ಪ್ರಯಾಣಿಕರು ಇರ್ತಾರೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಈ ಎಲ್ಲ ಒಂದು ಅನುಭವಗಳನ್ನು ಫೀಲ್ ಮಾಡೋ ಎನರ್ಜಿ ಕೂಡ ನಿಮ್ಗೆ ಇರಬೇಕು. ಯಾಕಂದರೆ ಈಗಿನ ಒತ್ತಡ, ಇಲ್ಲ ಯಾವುದೋ ಒಂದು ವಿಚಾರ ಯಾರೋ ಕಡೆಗಣಿಸಿದ್ರು, ಇಲ್ಲ ಯಾವುದೋ ಒಂದು ವಿಚಾರವನ್ನು ಅನಾಯಾಸವಾಗಿ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋದು, ಈ ಎಲ್ಲ ದ್ವಂದ್ವದಲ್ಲಿ ನೀವು ಈ ರೀತಿಯ ಒಂದು ಸೂಚನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಅನುಭವಕ್ಕೆ ಬರ್ತಾ ಇರೋದನ್ನು ಕಡೆಗಣಿಸಬಾರ್ದು. ಕಡೆಗಣಿಸದೆ ನೀವು ಕೆಲವೊಂದು ಸಾರಿ ಅವುಗಳ ಅನುಭವಕ್ಕೆ ನೀವೀಗಾಗಲೇ ಬಂದಿದ್ದೀರಾ, ಕೆಲವರು ಬರ್ತಾ ಇದ್ದೀರಾ, ಕೆಲವರು ಗಮನಿಸ್ತಾ ಇದ್ದೀರಾ. ಅಂದರೆ ಖಂಡಿತವಾಗಿಯೂ ಈಗ ದೈವಿಕ ಎನರ್ಜಿ ನಿಮ್ಮ ಜೊತೆ ಇದೆ. ಹಾಗೆ ಆ ದೈವಿಕ ಎನರ್ಜಿಯ ಜೊತೆ ನಿಮ್ಮ ಪ್ರಯಾಣ ಶುರುವಾಗಿದೆ. ಹಾಗಾಗಿ ನೀವು ದಾರಿ ತಪ್ಪಲ್ಲ. ತಪ್ಪಬೇಕು ಅಂತೇಳಿ ಬಯಸಿದ್ರೂ ಕೂಡ ನಿಮ್ಮಿಂದ ಆಗೋದಿಲ್ಲ. ತಪ್ಪಾಗಿದ್ದು ನಿಮ್ಮ ಜೀವನದಲ್ಲಿ ನಡೆಯೋದಿಲ್ಲ. ಆ ರೀತಿ ಯಾರಾದರೂ ತಪ್ಪಾದದ್ದು ನಿಮ್ಮ ಜೀವನಕ್ಕೆ ತರಬೇಕು ಅಂತೇಳಿ ಬಯಸಿದರೂ ಕೂಡ ಅವರು ಅವರ ವಿನಾಶಕ್ಕೆ ಅವರೇ ದಾರಿ ಮಾಡಿಕೊಂಡ ಹಾಗೆ ಆಗತ್ತೆ.
ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಬೇರೆ ಬೇರೆ ರೀತಿಯ ಅನುಭವಗಳು ಕೆಲವರಿಗೆ ಆಗಿರ್ತವೆ. ನಿಮ್ಮ ಅನುಭವಕ್ಕೆ ಯಾವ ಶಕ್ತಿ ಕನೆಕ್ಟ್ ಆಗಿದೆ ಅನ್ನೋದನ್ನು ಗುರುತಿಸ್ಕೊಳ್ಳಿ. ನನಗೆ ಮಾತ್ರ ಗುರು ಒಲ್ದಿದ್ದಾರೆ, ನನಗೆ ಮಾತ್ರ ದೇವಿ ಒಲ್ದಿದ್ದಾಳೆ ಅನ್ನುವ ಸಣ್ಣ ಅಹಂಕಾರ ಕೂಡ ಇರಬಾರ್ದು. ಅದು ಏನಾಗುತ್ತೆ ಅಂದರೆ ಆಧ್ಯಾತ್ಮಿಕ ಒಂದು ವಿಚಾರಕ್ಕೆ ನೀವು ಒಂದು ಪರದೆ, ಮೋಹದ ಪರದೆ ಹಾಕಿದ್ದೀರಾ ಅನ್ನೋ ರೀತಿಲಿ ನಾನು ಅನ್ನೋದು ನರಕ, ನನ್ನದಲ್ಲ, ಎಲ್ಲ ಭಗವಂತನ ಶರಣದಲ್ಲಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡಾಗ ಅದೇ ಸ್ವರ್ಗದ ಅನುಭವವನ್ನು ನಿಮ್ಮ ಜೀವನದ ತುಂಬ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ರೂಪದಲ್ಲಿ ತುಂಬಿಸ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬರ್ತದೆ. ಈ ಎಚ್ಚರಿಕೆ ಸೂಚನೆಯನ್ನು ಕೂಡ ನೀವು ಗಮನಿಸಬೇಕು. ಇದನ್ನು ಕೂಡ ನೀವು ಮರಿಬಾರ್ದು ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆ, ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ, ನೀವೇನು ಅಂದ್ಕೊಳ್ತೀರೋ ಅದೆಲ್ಲ ನಿಮಗೆ ಬರ್ತಾ ಇದೆ, ಸಿಗ್ತಾ ಇದೆ ಅಂದಾಗ ಎಲ್ಲೋ ಒಂದು ರೀತಿಲಿ ಸಣ್ಣ ಅಹಂಕಾರ, ನನಗೆ ಒಲ್ದು ಬಿಟ್ಟಿದ್ದಾರೆ, ನನಗೆ ಆ ದೇವಿ ಒಲ್ದಿದ್ದಾಳೆ, ನನಗೆ ಆ ಶಕ್ತಿ ಬಂದಿದೆ, ನಾನು ಎಲ್ಲವನ್ನ ಪಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಅಹಂಕಾರ ಸಣ್ಣದಾಗೂ ಮೂಡಬಾರ್ದು. ಅದು ನಿಮ್ಮದೇ ಆದ ಒಂದು ಸಂಕಲ್ಪ ಶಕ್ತಿಗೆ ಮೋಹದ ಪರದೆ ಎಳೆದ ಹಾಗಾಗ್ಬಿಡುತ್ತೆ. ಆವಾಗ ಎಲ್ಲವೂ ಅಸ್ಪಷ್ಟವಾಗಿ ಕಾಣುತ್ತೆ, ಹಿಂದೆ ಸರಿಬೋದು, ಬರ್ತಾ ಇರೋದು ಅಡೆತಡೆ ಕಾಣ್ಬೋದು ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಸಂಯಮದಿಂದ, ತಾಳ್ಮೆಯಿಂದ, ಶ್ರದ್ಧಾ ಸಬೂರಿಯೊಂದಿಗೆ ನೀವು ಸಾಗಬೇಕು. ಎಚ್ಚರಿಕೆ ಕೂಡ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ನಿಮ್ಮನ್ನು ನೀವು ಹಾಗೆ ಇನ್ನೊಬ್ಬರನ್ನು ಕೂಡ ಜಡ್ಜ್ ಮಾಡೋದಲ್ಲ. ಅವ್ರು ಹೀಗೆ, ಇವ್ರು ಹಾಗೆ, ಅವ್ರ ಜೀವನದಲ್ಲಿ ಅದು ನಡೀತಾ ಇದೆ, ಇವ್ರ ಜೀವನದಲ್ಲಿ ಇದು ನಡೀತಾ ಇದೆ ಅನ್ನೋ ರೀತಿಲಿ ಕೂಡ ಇನ್ನೊಬ್ಬರ ಎನರ್ಜಿಯನ್ನು ನೀವು ಜಡ್ಜ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಅದು ಅವರದ್ದೇ ಆದ ಒಂದು ಕರ್ಮದ ಫಲ ಅವ್ರು ಅನುಭವಿಸ್ತಾ ಇರ್ತಾರೆ. ನೀವು ಯಾವಾಗ ಅದನ್ನು ಆಡಿಕೊಳ್ಳುವ ರೂಪದಲ್ಲಿ ಜಡ್ಜ್ ಮಾಡ್ತೀರೋ ಆ ಎನರ್ಜಿ ನೀವು ಕಡೆ ಕನೆಕ್ಟ್ ಮಾಡ್ಕೊಂಡಂಗೆ, ಅಂದರೆ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರ. ಹಾಗಾಗಿ ನೀವು ಒಳ್ಳೆಯ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಬೇಕು, ಪ್ರಕೃತಿಯ ಎನರ್ಜಿ. ಹಾಗೆ ಯಾವೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಂತೋಷ, ನೆಮ್ಮದಿಯ ಫೀಲ್ ಕೊಡುತ್ತಲ್ಲ, ಆ ಅನುಭವದ ಎನರ್ಜಿಯನ್ನು ನಿಮ್ಮ ಕಡೆ ಕನೆಕ್ಟ್ ಮಾಡ್ಕೊಳ್ಬೇಕೇ ವಿನಃ ನೆಗೆಟಿವ್ ಜನರ ಭಾವನೆಗಳನ್ನು ನಿಮ್ಮ ಕಡೆ ಕನೆಕ್ಟ್ ಮಾಡ್ಕೊಳ್ಬಾರ್ದು, ಅವುಗಳಿಗೆ ಸ್ಪಂದಿಸಬಾರ್ದು. ಅವು ಅವರವರ ಕರ್ಮದ ಫಲವಾಗಿರುತ್ತೆ. ಅದನ್ನು ಆಡಿಕೊಂಡು ಅವರ ಪಾಪ ದೋಷಗಳನ್ನು ನೀವು ಕಳೆದು ಅದನ್ನು ನಿಮ್ಮ ಮೇಲೆ ಆಕರ್ಷಣೆ ಮಾಡ್ಕೊಳ್ತೀರಾ ಅನ್ನೋದು ಇದು ಗುರುವಿನ ಮಾರ್ಗದರ್ಶನವಾಗಿದೆ. ಇದನ್ನು ನೀವು ಹೇಗೆ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕರ್ಮ ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ನೀವೇನು ಕೊಡ್ತೀರೋ ಅದು ನಿಮಗೆ ಕರ್ಮದ ರೂಪದಲ್ಲಿ ಮರಳಿ ಬರುತ್ತೆ. ನಾನು ಹೀಗೆ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು, ಇಷ್ಟೊತ್ತಿಗೆ ನೈವೇದ್ಯ ಮಾಡಬೇಕು ಅನ್ನೋ ರೀತಿಲಿ ಒತ್ತಡಕ್ಕೆ ಜಾರಬೇಡಿ. ಇದರಿಂದ ಅಂದರೆ ನಿಮ್ಮ ಕರ್ತವ್ಯಗಳನ್ನು, ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನೀವು ಮರೆಯೋದು ಬೇಡ. ಇದು ಒಂದು ಭ್ರಮೆಯಾಗಿರುತ್ತೆ. ಹಾಗಾಗಿ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಅಂದರೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ಹಾಗೆ ಅವರಿಗೆ ಮಾನ್ಯತೆ ಕೊಟ್ಕೊಳ್ತಾನೆ ನೀವು ಭಗವಂತನ ಸೇವೆಯಲ್ಲಿ ನೀವು ಇರಬೇಕು. ಆಗಲೇ ಆ ಭಕ್ತಿಗೆ ಆ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಗಳು ಸೇರಿಕೊಳ್ತವೆ. ಅಲ್ಲಿ ಎರಡು ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಅದು ಬಿಟ್ಟು ಪೂಜೆ, ಆಧ್ಯಾತ್ಮಿಕ ಒಂದು ವಿಚಾರ, ಹಾಗೆ ಹೀಗೆ ಏನೋ ಅಂತ ತಗೊಂಡು ನಿಮ್ಮ ಕುಟುಂಬವನ್ನು, ಹಾಗೆ ನಿಮ್ಮ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ನಿರ್ಲಕ್ಷ್ಯತನದಿಂದ ನೋಡಬೇಡಿ ಅನ್ನೋ ರೀತಿಲಿ ಬರ್ತದೆ. ಇದು ಮಾಯೆ, ಭ್ರಮೆ. ಗುರುವಿನ ಎನರ್ಜಿ ನಿಮ್ಮ ಜೀವನಕ್ಕೆ ಸ್ಟ್ರೆಂತ್ ಕೊಡ್ತಾ ಇದೆಯೇ ವಿನಃ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇಲ್ಲ. ನಿಮ್ಮ ಜವಾಬ್ದಾರಿಗಳಿಂದ, ನಿಮ್ಮ ಕರ್ತವ್ಯಗಳಿಂದ ಹಿಂದೆ ಸರಿರಿ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಹಾಗಾಗತ್ತೆ, ಹೀಗಾಗತ್ತೆ, ಈ ರೀತಿ ಕನಸು ಬಿದ್ದಿದೆ, ಏನಾದರೂ ಆಗ್ಬೋದಾ ಅನ್ನೋ ರೀತಿಲಿ ನೀವು ಫೀಲ್ ಮಾಡಬೇಡಿ. ಯಾಕಂದರೆ ಅದು ಒಂದು ಭ್ರಮೆ, ಮಾಯ ಆಗಿರುತ್ತೆ. ಯಾವಾಗಲೂ ಭಗವಂತನ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ, ಗುರುವಿನ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಿ ಅಂದರೆ ಆ ಎನರ್ಜಿ ನಿಮ್ಮನ್ನು ಶಾಂತವಾಗಿಡುತ್ತೆ. ಹಾಗೆ ಸ್ಥಿರವಾದ ರೀತಿಯಲ್ಲಿ ನೀವು ನಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಗೊಂದಲಕ್ಕೆ ನಿಮ್ಮನ್ನು ಈಡು ಮಾಡೋದಿಲ್ಲ, ಮಾಯೆಗೆ, ಭ್ರಮೆಗೆ ನಿಮ್ಮನ್ನು ಒಳಪಡಿಸೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಶಾಂತವಾಗಿ ಆ ಗುರುವಿನ ಎನರ್ಜಿಗೆ, ದೇವಿಯ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ. ಅಂದರೆ ಶಾಂತವಾಗಿ, ಸಂಯಮದಿಂದ ನೀವು ಅವಳ ಪೂಜೆಯನ್ನು, ಆ ದೇವರ ಗುರುವಿನ ಪೂಜೆನ ಮಾಡಬೇಕಾಗತ್ತೆ. ಅದರಲ್ಲಿ ಒತ್ತಡ ಇರಬಾರ್ದು, ಹಾಗೆ ಮನಸ್ಸಲ್ಲಿ ಗೊಂದಲ ಕೂಡ ಇರಬಾರ್ದು, ಹಾಗೆ ನಿಮ್ಮ ಕರ್ತವ್ಯಗಳಿಂದ ಕೂಡ ನೀವು ವಿಮುಖರಾಗಬಾರ್ದು. ಈ ದೇವಿಯ ಪೂಜೆ ಇಲ್ಲ ಗುರುವಿನ ಪೂಜೆಯ ಕಾರಣ ಕೊಟ್ಟು ನಾನು ಗುರುವನ್ನು ಆರಾಧನೆ ಮಾಡ್ತಿದ್ದೀನಿ, ಹಾಗಾಗಿ ನಾನು ಆ ಕೆಲಸ ಮಾಡಲ್ಲ, ಹೀಗೆ ಅಡುಗೆ ಮಾಡಲ್ಲ, ಹಾಗೆ ಹೀಗೆ ಏನೇನೋ ಹೇಳೋ ಹಾಗಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಲೇಬೇಕು. ಹಾಗೆ ಅದರ ಜೊತೆ ನಿಮ್ಮ ಜೀವನದ ಒಂದು ಭಾಗವಾಗಿ ನೀವು ಗುರುವಿನ ಆರಾಧನೆ, ಭಜನೆ, ನಾಮಸ್ಮರಣೆ, ಪೂಜೆ ಇದಕ್ಕೆ ಒಳಪಡಬೇಕು. ನೀವು ಇಷ್ಟಪಟ್ಟ ಇಲ್ಲವೇ ನಿಮ್ಮವರು ಇಷ್ಟಪಟ್ಟ ಒಂದು ಉಡುಗೊರೆ ನಿಮಗೆ 5 ದಿನದ ಒಳಗೆ ತಲುಪುತ್ತೆ. ಹಾಗಂತ ಅದನ್ನು ನೀವು ಜಡ್ಜ್ ಮಾಡಬಾರ್ದು, ಹೀಗಿರಬೇಕಾಗಿತ್ತು, ಹಾಗಿರಬೇಕಾಗಿತ್ತು ಅಂತೇಳಿ. ಅವರ ಮನಸ್ಸಿಗೆ ಸಂತೋಷ ಕೊಡೋ ರೀತಿಲಿ ನೀವು ನಡ್ಕೊಳ್ಬೇಕು. ಅಂದರೆ ನಿಮ್ಮ ಸಂಯಮ, ತಾಳ್ಮೆ ಅವರಿಗೆ ಎಲ್ಲೋ ಒಂದು ರೀತಿಲಿ ಇನ್ನೂ ಈ ರೀತಿಯ ಉಡುಗೊರೆಗಳನ್ನು ನಿಮಗೆ ತಂದುಕೊಡ್ಬೇಕು ಅನ್ನೋ ರೀತಿಲಿ ಅವರ ಭಾವನೆಗಳಿಗೆ ನಿಮ್ಮ ಎನರ್ಜಿ ಸ್ಪಂದಿಸಬೇಕೇ ವಿನಃ ನಾನು ಯಾಕೆ ತಂದುಕೊಟ್ಟೆ, ನಾನು ನಿರ್ಲಕ್ಷ್ಯ ಮಾಡಬೇಕಾಗಿತ್ತು, ಇಲ್ಲ ಅವರಿಗೆ ಇಷ್ಟವಾಗಿದ್ದೇ ಅವ್ರು ತಗೊಳ್ಳಿ ಅನ್ನೋ ರೀತಿಲಿ ನಾನು ಹಿಂದೆ ಸರಿಬೇಕಾಗಿತ್ತು ಅನ್ನೋ ರೀತಿಲಿ ನೀವು ಅಂದ್ಕೊಳ್ಬಾರ್ದು. ಯಾಕಂದರೆ ನೀವೀಗ ಈ ರೀತಿ ಅಂದ್ಕೊಳ್ತೀರಾ,
ಹಾಗೆ ಇನ್ನೊಬ್ಬರನ್ನ ಅನುಕರಣೆ ಹೋಲಿಸಿ ನೋಡ್ಕೊಂಡಾಗ ಏನಾಗುತ್ತೆ, ಅವ್ರ ಮನೆಯವರು ಅವರಿಗೆ ಇಲ್ಲ, ಅವ್ರಿಗೆ ಇಷ್ಟಪಟ್ಟವರು ಅವ್ರಿಗೆ ಅದನ್ನು ತಂದುಕೊಡ್ತಾರೆ, ಕೇಳದೆ ಮಾಡ್ತಾರೆ, ಆದರೆ ನಮ್ಮವ್ರು ನನಗೆ ಮಾಡೋದಿಲ್ಲ ಅನ್ನೋ ರೀತಿಲಿ ಎನರ್ಜಿ ಯಾಕೆ ಚೇಂಜ್ ಆಗುತ್ತೆ ಅಂದರೆ, ನಿಮ್ಮ ಈಗಿನ ಈ ರೀತಿಯ ಮನಸ್ಥಿತಿಗೆ ಕೂಡ ಅವ್ರು ಬದಲಾಗೋ ಲಕ್ಷಣ ಹೆಚ್ಚಾಗಿದೆ. ಹಾಗಾಗಿ ಏನು ತಂದುಕೊಡ್ತಾರೋ ಅದನ್ನು ಪ್ರೀತಿಯಿಂದ ನೀವು ಸ್ವಾಗತ ಮಾಡಬೇಕು, ಅದನ್ನು ಸ್ವೀಕರಿಸಬೇಕು. ಆಗ ಮತ್ತೆ ಹೆಚ್ಚು ಉಡುಗೊರೆಗಳು ನಿಮ್ಮ ಕಡೆ ಒಳ್ಳೆಯದು ಆಕರ್ಷಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಇದು ಈಗಿನ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಈ ರೀತಿ ವಿಚಾರ ನಡೆದಿರ್ಬೋದು, ಇಲ್ಲ ಮುಂದೆ ನಡೀಬೋದು. ದೇವಿಯ ಎನರ್ಜಿ ಕೂಡ ಇವತ್ತು ಕನೆಕ್ಟ್ ಆಗಿರೋದ್ರಿಂದ ನೀವಿವತ್ತು ಯಾವುದೋ ಒಂದು ದೇವಿಯ ಮಂದಿರಕ್ಕೆ ಹೋಗಿರ್ಬೋದು, ಇಲ್ಲ ಕುಲದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ಬೋದು, ಸಂಕಲ್ಪ ಮಾಡ್ಕೊಂಡಿರ್ಬೋದು, ಹಾಗೆ ಅವಳ ಮುಖ ದರ್ಶನ ಮಾಡಿರ್ಬೋದು. ಹೀಗೆ ಆ ಒಂದು ದೇವಿಯ ಶಕ್ತಿಯ ಬಗ್ಗೆ ಯಾರಾದರೂ ನಿಮ್ಮ ಹತ್ರ ಏನಾದರೂ ಮಾತನಾಡಿರ್ಬೋದು. ಹಾಗಾಗಿ ಈ ದೇವಿಯ ಶಕ್ತಿ ಎನರ್ಜಿ ತುಂಬಾ ಕನೆಕ್ಟ್ ಆಗಿದೆ ನಿಮಗೆ. ದೇವಿಯ ಶಕ್ತಿ ಕೂಡ ನಿಮಗೆ ಇಲ್ಲಿ ಕನೆಕ್ಟ್ ಆಗಿರೋದ್ರಿಂದ ನೀವು ದೇವಿಯ ರೌದ್ರ ರೂಪವನ್ನು ಕಂಡಾಗಲೂ, ಕಾಳಿ ಆಗಿರ್ಬೋದು, ಒಂದು ದುರ್ಗಾ ಆಗಿರ್ಬೋದು, ಈ ರೀತಿ ರೂಪವನ್ನು, ಭಯ ಬೀಳಿಸುವ ರೂಪವನ್ನು ಕಂಡಾಗಲೂ ಕೂಡ ನೀವು ಶಾಂತತೆಯಿಂದ, ಮುಗ್ಧತೆಯಿಂದ ಅವಳಲ್ಲಿ ಒಂದು ತಾಯಿಯ ಸ್ವರೂಪವನ್ನು ಕಂಡು ಕೈ ಮುಗಿತೀರಾ. ಅಂದರೆ ನಿಮಗೆ ಅನಿಸುತ್ತೆ ಈಗ ಭಯ ಇಲ್ಲ, ನಾನು ಅವಳ ಮಗಳೇ ಅನ್ನೋ ರೀತಿಲಿ, ನೀವು ಮಗನೇ ಅನ್ನೋ ರೀತಿಲಿ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮಲ್ಲಿರುವ ಅನವಶ್ಯಕ ಭಯ ದೂರ ಆಗ್ತಾ ಇದೆ. ದೇವಿಯ ಶಕ್ತಿ ನಿಮಗೆ ಕನೆಕ್ಟ್ ಆಗ್ತಾಯಿದೆ. ನಿಮ್ಮ ಕುಲದೇವಿ ಆಗಿರ್ಬೋದು, ಮೂಲ ದೇವತೆ ಆಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ನಿಮ್ಮನ್ನು ಈಗ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹಾಗಾಗಿ ಆ ದೇವಿಯ ಹೆಸರಲ್ಲಿ ಯಾವುದಾದರೂ ಒಂದು ಚಿಕ್ಕ ಮಕ್ಕಳಿಗೆ, ಅಂದರೆ ನಿಸ್ಸಹಾಯಕರ ಮಕ್ಕಳಿಗೆ ಯಾವುದಾದ್ರೂ ಒಂದು ರೀತಿಲಿ ಹಣ್ಣು, ಹಂಪಲು, ನೀರು, ಬಟ್ಟೆ, ಈ ರೀತಿ ಅವ್ರಿಗೆ ಇಷ್ಟವಾಗುವ ಬಳೆ ದಾನ ಮಾಡಿ ಅನ್ನೋ ರೀತಿಲಿ ಬರ್ತದೆ. 5 ದಿನದ ಒಳಗೆ ನೀವು ಈ ದಾನದ ಸೇವೆಯನ್ನು ಮಾಡಬೇಕು. ಖಂಡಿತ ಒಳ್ಳೆಯದಾಗುತ್ತೆ. ಇದ್ದಂಥವರಿಗೆ ಸಹಾಯ ಮಾಡಿದರೆ ಅದರ ಫಲ ಸಿಗೋದಿಲ್ಲ. ಇಲ್ಲದವರಿಗೆ ಆ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿದರೆ ಆ ಮಕ್ಕಳು ಮುಖದಲ್ಲಿ ಖುಷಿ ಮೂಡುತ್ತಲ್ಲ, ಆ ಸಂತೋಷ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗುತ್ತೆ. ಸ್ನೇಹಿತರೆ, ಇವತ್ತಿನ ಎನರ್ಜಿಗೆ ಇಷ್ಟು ವಿಚಾರಗಳು ಕನೆಕ್ಟ್ ಆಗಿದ್ವು. ಈ ಎಲ್ಲ ವಿಚಾರಗಳು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿದೆ. ಯಾವ ಎನರ್ಜಿ ಕನೆಕ್ಟ್ ಆಗಿದೆ ಅದನ್ನು ತಗೊಳ್ಳಿ. ನಿಮ್ದಲ್ಲದೆ ಇರೋ ಎನರ್ಜಿ ಇನ್ನೊಬ್ಬರಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.